ಗೆಲುವು ಅಂದರೆ ಬರೀ ಮೊದಲ ಸ್ಥಾನ ಪಡೆಯುವುದು ಮಾತ್ರವಲ್ಲ, ಸೋತರೂ ಎದ್ದು ನಿಂತು ಗುರಿ ಮುಟ್ಟುವುದು ಕೂಡ ಗೆಲುವೆ. ಇದಕ್ಕೆ ಉತ್ತಮ ಉದಾಹರಣೆ 1992ರ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ನಡೆದ ಈ ಘಟನೆ. ಬ್ರಿಟಿಷ್ ಓಟಗಾರ ಡೆರೆಕ್ ರೆಡ್ಮಂಡ್ 400 ಮೀಟರ್ ಓಟದ ಫೇವರೆಟ್ ಆಗಿದ್ದರು. ಅವರು ರೇಸ್ ಆರಂಭಿಸಿದಾಗ ಎಲ್ಲರ ನಿರೀಕ್ಷೆ ಅವರ ಮೇಲೆ. ಆದರೆ 250 ಮೀಟರ್ ತಲುಪಿದಾಗ ಇದ್ದಕ್ಕಿದ್ದಂತೆ ಅವರ ಕಾಲಿನ ಮಾಂಸಖಂಡ ಸೆಳೆತ ಉಂಟಾಯಿತು. ಒಂದು ಕ್ಷಣ ಅವರ ಕಾಲಿಗೆ ಯಾರೋ ಬಂದೂಕಿನಿಂದ ಹೊಡೆದಂತಾಯಿತು. ನನ್ನ ಕನಸು ಇಲ್ಲೇ ಮುಗೀತಾ ಎಂಬ ನೋವಿನೊಂದಿಗೆ ಅವರು ಮೈದಾನದಲ್ಲಿ ಕುಸಿದು ಬಿದ್ದರು. ವೈದ್ಯರು ಅವರತ್ತ ಓಡಿ ಬಂದರು. ಆದರೆ ಡೆರೆಕ್ ಮನಸ್ಸಿನಲ್ಲಿ ಓಟ ನಿಲ್ಲಿಸುವ ಆಲೋಚನೆ ಇರಲಿಲ್ಲ. ನೋವಿನಿಂದ ಅಳುತ್ತಲೇ ಅವರು ಎದ್ದು ನಿಂತು ಒಂದೇ ಕಾಲಿನಲ್ಲಿ ಕುಂಟುತ್ತಾ ಗುರಿಯತ್ತ ಸಾಗಲು ಪ್ರಯತ್ನಿಸಿದರು. ಆಗ ಗ್ಯಾಲರಿಯಲ್ಲಿದ್ದ ಅವರ ತಂದೆ ಜಿಮ್ ರೆಡ್ಮಂಡ್ ಭದ್ರತಾ ಸಿಬ್ಬಂದಿಯನ್ನು ತಳ್ಳಿ ಮೈದಾನಕ್ಕೆ ಓಡಿ ಬಂದರು. ಮಗನ ಹೆಗಲಿಗೆ ಹೆಗಲು ಕೊಟ್ಟು, ಮಗನೇ, ನೀನು ಇದನ್ನು ಒಬ್ಬನೇ ಮಾಡಬೇಕಿಲ್ಲ, ನಾವು ಜೊತೆಯಾಗಿ ಮುಗಿಸೋಣ ಎಂದರು. ಇಡೀ ಕ್ರೀಡಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾ ಇವರನ್ನು ಪ್ರೋತ್ಸಾಹಿಸಿತು. ಅಂತಿಮವಾಗಿ ಇಬ್ಬರು ಜೊತೆಯಾಗಿ ಫಿನಿಶಿಂಗ್ ಲೈನ್ ದಾಟಿದರು. ಡೆರೆಕ್ ರೆಡ್ಮಂಡ್ ಅಂದು ಚಿನ್ನದ ಪದಕ ಗೆಲ್ಲದಿರಬಹುದು, ಆದರೆ ಪ್ರಪಂಚದಾದ್ಯಂತ ಇರುವ ಕೋಟ್ಯಂತರ ಜನರ ಮನಸ್ಸನ್ನು ಗೆದ್ದರು. ನಿಮ್ಮ ಹಾದಿ ಕಷ್ಟವಾಗಿದ್ದಾಗ, ಸೋಲು ಎದುರಾದಾಗ ಡೆರೆಕ್ ಅವರ ಈ ಛಲವನ್ನು ನೆನಪಿಸಿಕೊಳ್ಳಿ. ಬಿದ್ದರೆ ಪರವಾಗಿಲ್ಲ, ಆದರೆ ಎದ್ದು ಗುರಿ ತಲುಪುವುದೇ ನಿಜವಾದ ಗೆಲುವು, ಅಲ್ಲವೇ ಸ್ನೇಹಿತರೆ? ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.